ಹೆಲೋ ಹೆಲೋ. ಅರೆ ಮೋಟು, ಬೇಗನೆ ಗುಡ್ ನ್ಯೂಸ್ ಘೋಷಣೆ ಮಾಡು. ಗುಡ್ ನ್ಯೂಸ್ ಗಿಂತ ಸೂಪರ್ ನ್ಯೂಸ್ ಇದು. ಈಗ ನೀವು ನಮ್ಮನ್ನು ಟಿವಿಯ ಜೊತೆ ಜಿಯೋ ಹಾಟ್ಸ್ಟಾರ್ ನಲ್ಲೂ ಕೂಡ ನೋಡಬಹುದು. ಇಲ್ಲಿದೆ ಅನ್ಲಿಮಿಟೆಡ್ ಟೂನ್ಸ್ ನ ಮಸ್ತಿ, ಪ್ರೀಮಿಯಂ ಎಂಟರ್ಟೈನ್ಮೆಂಟ್ ಮತ್ತು ಲೈವ್ ಸ್ಪೋರ್ಟ್ಸ್. ಜಿಯೋ ಹಾಟ್ಸ್ಟಾರ್, ದ ವರ್ಲ್ಡ್ ಆಫ್ ಇನ್ಫಿನಿಟ್ ಪಾಸಿಬಿಲಿಟೀಸ್. ಅರೆ ಇವತ್ತು ನನ್ನ ಹ್ಯಾಪಿ ಬರ್ಡೇ, ಆದ್ರೆ ಇದುವರೆಗೂ ಯಾರು ನನಗೆ ವಿಷಯ ಮಾಡಿಲ್ಲ. ಅರೆ ನನ್ಗೆ ಗೊತ್ತಿತ್ತು ಬೇರೆ ಯಾರು ವಿಶ್ ಮಾಡ್ಲಿ ಮಾಡದೇ ಇರ್ಲಿ, ನನ್ ಗೋಪಾಲ್ ಮತ್ ಮಾಧವ್ ಯಾವತ್ತು ನನಗೆ ವಿಶ್ ಮಾಡೇ ಮಾಡ್ತಾರಂತ. ಹ್ಯಾಪಿ ಬರ್ಡೇ ಟು ಮೀ. ಹೊಸಲಿನ ನಿಮ್ಮಿಂದ ತುಂಬಾ ಇಂಪಾರ್ಟೆಂಟ್ ಕೆಲಸ ಇತ್ತು. ಹೌದು, ನನಗೂ ಕೂಡ ಒಂದು ಮುಖ್ಯವಾದ ಕೆಲಸ ಇತ್ತು ನಿಮ್ಮಿಂದ. ಮೊದಲು ನನ್ನ ಕೆಲಸ ಇಲ್ಲ, ಮೊದಲು ನನ್ನ ಕೆಲಸ. ನನ್ನ ಕೆಲಸ ಇಲ್ಲ ಇಲ್ಲ, ನಂದು ಕೂಡ. ಅರೆ ಬಿಟ್ಬಿಡಿ ನನ್ನ. ಅರೆ ನಾನು ಅನ್ಕೊಂಡೆ ನೀವೆಲ್ಲ ನನಗೆ ಬರ್ತ್ಡೇ ವಿಶ್ ಮಾಡಕ್ಕೆ ಬಂದಿದ್ದೀರಾ ಅಂತ, ಆದ್ರೆ ಇಲ್ಲ, ಬರೀ ನಿಮ್ ಕೆಲ್ಸದೇ ಬಿದ್ದಿದೆ ಆಸ್ ಆಲ್ವೇಸ್. ಅರೆ ಇವತ್ತು ವಸೂಲಿ ಬರ್ತ್ಡೇನಾ? ನಾನಂತೂ ಮರ್ತೇ ಬಿಟ್ಟಿದೆ. ಅಯ್ಯೋ ಏನ್ ಮಾಡ್ಲಿ ಈಗ? ವಸೂಲಿ ಅಣ್ಣ, ಅದೇ ಕೆಲ್ಸ ಇದ್ದಿತ್ತು. ಏನ್ ಕೆಲ್ಸ ಅಂದ್ರೆ ನಿಮ್ಮ ಹತ್ರ ಕೇಳ್ಬೇಕಾಗಿತ್ತು ನಿಮ್ಗೆ ಏನ್ ಗಿಫ್ಟ್ ಬೇಕು ಅಂತ. ಹಾ ವಸೂಲಿ ಅಣ್ಣ, ನಾನ್ ನಿಮ್ಗೆ ಬರ್ಡೇ ಅಂತ ಸ್ಪೆಷಲ್ ಆಗಿ ಏನಾದ್ರು ಕೊಡ್ಬೇಕು ಅಂತಿದ್ದೀನಿ. ಸ್ಪೆಷಲ್. ಅರೆ ನಿಜನಾ? ನಿಮ್ಮಿಬ್ರಿಗೂ ನನ್ನ ಬರ್ತ್ಡೇ ನೆನಪಿತ್ತಾ? ಹೌದು ವಸೂಲಿ ಬಾಯ್, ನಮಗ್ ನೆನಪಿಲ್ಲದೆ ಯಾರಿರುತ್ತೆ? ಕೇಳಿ ಕೇಳಿ. ಅರೆ ಏನ್ ಕೇಳಲಿ? ವಾಚ್ ಕೇಳಲಾ? ಅಯ್ಯೋ ವಾಚ್ ಅಂತೂ ತುಂಬಾ ದುಬಾರಿ ಆಗುತ್ತೆ. ವಸೂಲಿ ಅಣ್ಣ, ನಿಮ್ ಟೈಮ್ ಅಂತೂ ಯಾವತ್ತೂ ಚೆನ್ನಾಗಿರುತ್ತೆ. ಅದ್ ಬೇಡ, ಬೇರೆ ಏನಾದ್ರು ದೊಡ್ಡದಾಗಿ ಕೇಳಿ, ಥಿಂಕ್ ಮಾಡಿ, ಯೋಚನೆ ಮಾಡಿ. ಅರೆ ಕ್ರಿಯೇಟಿವ್ ಆಗಿ ಏನ್ ಕೇಳಲಿ? ಶೂಸ್ ಕೇಳಲಾ? ಶೂ ಅಂದ್ರೆ ತುಂಬಾ ಖರ್ಚಾಗುತ್ತೆ. ಏ ವಸೂಲಿ ಅಣ್ಣ, ಈ ಶೂ ಅಲ್ಲಿ ಏನಿದೆ? ಏನಾದ್ರೂ ದೊಡ್ಡದು ಕೇಳಿ, ದೊಡ್ಡದು. ಚಂದ್ರನ ನಕ್ಷತ್ರನು ತಂದು ಕೊಟ್ಬಿಡ್ತೇವೆ. ಅರೆ ಅಷ್ಟು ದೂರ ಹೋಗೋದು ಏನ್ ಅವಶ್ಯಕತೆ ಇತ್ತು? ನನ್ ವಿಶ್ ಅಂತೂ ಗೋಲ್ಡನ್ ಹಿಲ್ ಸ್ಕೂಲ್ ಅಲ್ಲೇ ಆಗ್ಬಿಡುತ್ತೆ. ಗೋಲ್ಡನ್ ಹಿಲ್ ಸ್ಕೂಲ್ ಇಂದ ಇವ್ರದ್ದು ಪೂರ್ತಿ ಆಗುತ್ತಾ? ಹಂಗಂದ್ರೆ ಇದು ಸಿಕ್ಕಾಪಟ್ಟೆ ಸಸ್ತ ಆಗ್ಬಿಡುತ್ತೆ. ವಸೂಲಿ ಅಣ್ಣ, ನಾನು ನಿಮ್ಮ ವಿಷಯನ ಪೂರ್ತಿ ಮಾಡ್ತೀನಿ, ಪೂರ್ತಿ. ವಸೂಲಿ ಅಣ್ಣ, ನಿಮ್ ವಿಶ್ ಅಂತೂ ನಾನೇ ಸಂಪೂರ್ಣಗೊಳಿಸ್ತೀನಿ. ಡಬಲ್ ಪ್ರಾಮಿಸ್. ಹೌದಾ? ಹಾಗಾದ್ರೆ ಕೇಳಿ. ಸ್ಕೂಲ್ ದಿನಗಳಿಂದ ನಂಗೆ ಒಂದೇ ಆಸೆ ಇದ್ದಿದ್ದು, ನನ್ನ ಬರ್ತ್ಡೇ ದಿನ ಪ್ರಿನ್ಸಿಪಲ್ ಸರ್ ನನಗೆ ಅವ್ರ ಕೈಯಿಂದ ಕೇಕ್ ತಿನ್ನಿಸ್ಬೇಕು ಅಂತ. ಪ್ರಿನ್ಸಿಪಲ್ ಸರ್ ಕೈಯಿಂದ? ನೀವಿಬ್ರು ಹೇಗಾದ್ರೂ ಮಾಡಿ ನನ್ನ ಈ ವಿಷಯನ ಪೂರ್ತಿಗೊಳಿಸಿ ಅಷ್ಟೇ. ಯಾರ ಕೈಯಿಂದ ಯಾವತ್ತು ಏಟ್ ತಿಂದಿದಾರೋ ಅವ್ರ ಕೈಯಿಂದ ವಸೂಲಿ ಬಾಯಿಗೆ ಇವತ್ತು ಕೇಕ್ ಬೇಕಾ? ಅರೆ ಇರ್ಲಿ ಬಿಡಿ, ನನಗೆ ಗೊತ್ತಿತ್ತು ನನ್ನ ಈ ವಿಷಯ ಯಾವತ್ತು ಪೂರ್ತಿಗೊಳ್ಳಲ್ಲ ಅಂತ. ಇಲ್ಲ ವಸೂಲಣ್ಣ, ಪ್ರಾಮಿಸ್ ಮಾಡಿ ಆದ್ಮೇಲೆ ನಾನು ಕೆಲಸ ಮಾಡೇ ಮಾಡ್ತೀನಿ. ಐ ಪ್ರಾಮಿಸ್. ಈ ಗೋಪಾಲ್ ಬಗ್ಗೆ ಅಂತೂ ನನಗೆ ಗೊತ್ತಿಲ್ಲ, ಆದ್ರೆ ನನ್ನ ಪ್ರಾಮಿಸ್ ಮಾತ್ರ ನಾನು ಉಳಿಸ್ಕೋತೀನಿ. ಈಗಾಗತ್ತೆ. ಹ್ಯಾಪಿ ತರ ಬರ್ತ್ಡೇ ವಸೂಲಿ. ವಸೂಲಣ್ಣ, ಎಲ್ಲ ಸೆಟ್ ಆಗಿದೆ. ಪ್ರಿನ್ಸಿಪಲ್ ಸರ್ ಇವಾಗ್ಲೇ ಬಂದು ನಿಮ್ಗೆ ಕೇಕ್ ಬಾಯಲ್ಲಿ ಹಾಕ್ತಾರೆ. ಗುಡ್ ಮಾರ್ನಿಂಗ್ ಸರ್. ನೀವೆಲ್ಲ ಕರೆಕ್ಟ್ ಆಗಿ ಸಮಯಕ್ಕೆ ಬಂದಿದ್ದೀರಾ? ಗೋಪಾಲ್, ನೀನಿಲ್ಲಿ ಏನ್ ಮಾಡ್ತಾ ಇದೀಯಾ? ಸರ್ ಇವ್ರು ನನ್ನ ಚಿಕ್ಕಪ್ಪ. ಇವ್ರು ಈಗ್ಲೇ ಹೊಸ ಕೇಕ್ ನ ಶಾಪ್ ಅನ್ನ ಶುರು ಮಾಡಿದ್ದಾರೆ. ಹಾಗಾಗಿ ಈ ಶಾಪ್ ನ ಇನಾಗ್ರೇಷನ್ ನೀವೇ ಮಾಡಿ ಸರ್, ನಿಮ್ಮ ಪಾವನೆ ಕೈಗಳಿಂದ. ಇದೊಂದು ತುಂಬಾ ಒಳ್ಳೆ ವಿಷಯ. ಈಗ ಚಿಕ್ಕಪ್ಪ ಪ್ರಿನ್ಸಿಪಲ್ ಸರ್ಗೆ ನಿಮ್ ಕೈಯಿಂದ ಕೇಕ್ ಅನ್ನು ತಿನ್ಸಿ, ಆಮೇಲೆ ಪ್ರಿನ್ಸಿಪಲ್ ಸರ್ ನೀವು ಕೂಡ ನಿಮ್ ಕೈಯಿಂದ ಚಿಕ್ಕಪ್ಪನ್ಗೆ ಕೇಕ್ ತಿನ್ಸಿ. ಖಂಡಿತವಾಗ್ಲೂ ನನ್ಗೆ ಕೇಕ್ ಅಂದ್ರೆ ತುಂಬಾನೇ ಇಷ್ಟ. ಅರೆ ವಾ, ಈ ಚಾಕ್ಲೇಟ್ ಕೇಕ್ ಅಂತೂ ನನ್ನ ತುಂಬಾ ಫೇವ್ರೆಟ್ ಕೇಕು. ಎಂತ ಒಂದು ಕೇಕ್ ಮಾಡಿದ್ಯಾ ಶಾಬಾಷ್. ವಸೂಲಿ ಅಣ್ಣ, ನಿಮ್ ಗಡ್ಡ ಎಲ್ಲಿದೆ? ವೇರ್ ಇಸ್ ಯೋರ್ ಬಿಯರ್ಡ್? ನನ್ ಗಡ್ಡ ಎಲ್ಲೋಗ್ಬಿಟ್ಟು? ವಸೂಲಿ ಅಣ್ಣ, ಅಲ್ಲಿದೆ ನಿಮ್ ದಾಡಿ ನೋಡಿ. ಅರೆ ಈ ದಾಡಿ ಅದರಷ್ಟಕ್ಕೆ ಹೇಗ್ ಮೂವ್ ಆಗ್ತಾ ಇದೆ? ಇದು ದಾಡಿನೋ ಅಥವಾ ಗಾಡಿನೋ? ವಾಟ್ ಈಸ್ ಹ್ಯಾಪನಿಂಗ್? ಅರೆ ನಿಲ್ಲೋ, ಗಾಡಿ ಆಗ್ಬಿಟ್ಟು ನನ್ನ ದಾಡಿ ಎಲ್ಲಿ ಹೋಗ್ತಿದೆ? ಅರೆ ವಾ, ಎಂತ ಅದ್ಭುತ ಕೇಕು. ಅರೆ ವಾ, ಮಜಾ ಬಂದ್ಬಿಡ್ತು.
ಅರೆ ನಿಂತ್ಬಿಡು, ಎಲ್ಲಿ ಹೋಗ್ತಿದ್ಯಾ ನನ್ ದಾಡಿ? ಅರೆ ಈಗ ಇದು ಮಡಿಕೆಯಿಂದ ಬಂತು ಸೆಂಟ್ರಲ್ಲಿ. ಅರೆ ಮಡಿಕೆ ಒಳಗೆ ದಾಡಿ ಒಳಗೆ ಇಲ್ಲಿ. ಅರೆ ಏನೇ ಆಗ್ಲಿ ಈ ಕತ್ತಲ್ಲಿ ನಾನ್ ನನ್ನ ದಾಡಿಯನ್ನ ಹೇಗ್ ಹುಡುಕ್ಲಿ? ಅರೆ ಏನು ಗೊತ್ತಾಗ್ತಿಲ್ಲ ನನ್ಗೆ, ಯಾವ ಕಡೆ ಹೋಗ್ಲಿ ಅಂತಾನು ಯೂ ಟರ್ನ್ ತಗೊಂಡ್ ಬಿಡೋಣ. ಅಯ್ಯಯ್ಯೋ ಉಸಿಲಣ್ಣ, ಹುಷಾರು. ಅಯ್ಯಯ್ಯೋ ಉಸಿಲಣ್ಣ. ಯಾವ ತರದ ಶಬ್ದ ಇದು? ಏನಿಲ್ಲ ಸರ್, ನೀವು ಕೇಕ್ ತಿಂದ್ಬಿಟ್ಟೆ. ಈಗ ನಾನು ನಿಮ್ನ ಚಿಕ್ಕಪ್ಪನಿಗೆ ಕೇಕ್ ತಿನ್ನಿಸ್ತೇನೆ. ಗೋಪಾಲ್, ನಿನ್ ಚಿಕ್ಕಪ್ಪ ಈ ತರ ಮುಖದ ಮೇಲೆ ಕೇಕ್ ಅನ್ನ ಯಾಕೆ ಹಾಕೊಂಡಿದ್ದಾರೆ? ಸರ್ ಅದೇನ್ ಗೊತ್ತಾ, ಚಿಕ್ಕಪ್ಪನಿಗೆ ಕೇಕ್ ನೋಡಿ ತುಂಬಾ ಖುಷಿ ಆಗ್ಬಿಟ್ಟಿದೆ. ಬೇರೆ ಕೇಕ್ ನೋಡಿ ಏನ್ ಮಾಡೋದು ಗೊತ್ತಾಗಿಲ್ಲ, ಅದಕ್ಕೆ ಪೂರಾ ಮುಖದ ಹಾಕ್ಬಿಟ್ರು ಅಷ್ಟೇ ಸರ್. ಕೇಕ್ ಅವ್ರ ಹತ್ರ ಬರ್ತಿಲ್ಲ, ಅದಕ್ಕೆ ಅವರೇ ಕೇಕ್ ಹತ್ರ ಹೋಗ್ಬಿಟ್ರು ಸರ್. ಈ ಕೇಕ್ ವೇಸ್ಟ್ ಆಗೋಗಿಂತ ಮುಂಚೆ ನಾನೇ ಇದನ್ನ ತಿಂದ್ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ. ಆಯ್ತು, ಹೇಗೂ ಚಿಕ್ಕಪ್ಪ ಎಲ್ಲ ಕೇಕ್ ಅನ್ನ ತಿಂದ್ಬಿಟ್ಟಿದ್ದಾರೆ. ಹಾಗಾಗಿ ಈ ಕೇಕ್ ನ ಕೊನೆಯ ಪೀಸನ ನಾನೇ ತಿಂದ್ಬಿಡ್ತೀನಿ. ಅರೆ ಇದೇನಾಗೋಯ್ತು? ವಸೂಲಿ ಬಾಯ್, ನನಗೆ ಗೊತ್ತಿತ್ತು ಗೋಪು ಕೈಯಿಂದ ಇದೆಲ್ಲ ಆಗಲ್ಲ ಅಂತ. ಆದ್ರೆ ನಾನು ಪ್ರಿನ್ಸಿಪಲ್ ಸರ್ ಕೈಯಿಂದ ಕೇಕ್ ನ ನಿಮ್ಗೆ ತಿನ್ನಿಸ್ತೀನಿ. ಅರೆ ನೀವೆಲ್ಲ ಇಲ್ಲಿ ಏನ್ ಮಾಡ್ತಾ ಇದ್ದೀರಾ? ಸರ್ ಇವತ್ತು ಡಾಗ್ಸ್ ಡೇ ಅಲ್ವಾ, ಅದಕ್ಕೆ ನಾವಿಲ್ಲಿ ಡಾಗ್ಸ್ ಗೆ ಕೇಕ್ ತಿಂತಕ್ ಬಂದಿದ್ದೀವಿ. ಡಾಗ್ ಡೇ? ಅರೆ ಈ ಟೀಚರ್ಸ್ ಡೇ, ಮದರ್ಸ್ ಡೇ ಎಲ್ಲ ಕೇಳಿದ್ದೆ, ಆದ್ರೆ ಈ ಹೊಸತ್ತಾಗಿ ಡಾಗ್ ಡೇ ಏನಿದು ಅರ್ಥ ಆಗ್ತಿಲ್ಲ. ಹೌದು ಸರ್, ಡಾಗ್ಸ್ ಡೇನೂ ಆಗತ್ತೆ. ಅಲ್ಲಿ ಗೋಡೆಯಿಂದ ಆ ಕಡೆ ಡಾಗ್ಸ್ ಬರುತ್ತೆ, ಮತ್ತೆ ನಾವ್ ಈ ಕಡೆಯಿಂದ ಕೇಕ್ ಎಸ್ದು ಡಾಗ್ಸ್ ಗೆ ತಿನ್ನಿಸ್ತೀವಿ. ನೀವು ಡಾಗ್ಸ್ ಗೆ ಕೇಕ್ ತಿನ್ಸಿ ಸರ್. ಖಂಡಿತವಾಗ್ಲು ನಾನ್ ತಿನ್ಬಿಡ್ತೀನಿ. ನನ್ನ ಅರ್ಥ ನಾಯಿಗಳಿಗೆ ತಿನ್ನಿಸ್ತೀನಿ ಅಂತ. ವಸೂಲಿಯಣ್ಣ, ನೀವು ನಾಯಿ ತರ ಪುಗ್ಳಿ, ಈಗ ಪುಗ್ಳಿ. ಅಯ್ಯೋ ವಸೂಲಿಯಣ್ಣ, ಡಾಗ್ ತರ ಬೊಗಳ್ಬೇಕು ನೀವು, ಬೆಕ್ಕಿನ ತರ ಅಲ್ಲ. ಅರೆ ಏನ್ ಮಾಡ್ಲಿ, ಪ್ರಿನ್ಸಿಪಲ್ ಸರ್ಗೆ ನೋಡ್ತಿದ್ದಂಗೆ ನಾನೊಬ್ಬ ಡಾಗ್ ಅಂದ್ರೆ ಒಂದು ಬೆಕ್ಕಾಗ್ಬಿಡ್ತೀನಿ. ವಸೂಲಿಯಣ್ಣ, ನೀವೇನಾದ್ರೂ ಪ್ರಿನ್ಸಿಪಲ್ ಸರ್ ಕೈಯಿಂದ ಕೇಕ್ ತಿನ್ಬೇಕು ಅಂತಿದ್ರೆ ನೀವು ನಾಯಿ ಆಗ್ಲೇಬೇಕು. ಅಂದ್ರೆ ನಾಯಿ ತರ ಬೊಗಳ್ಲೇಬೇಕು. ಬೌ ಅಂತ ಕುಗಿ ಬೌ ಬೌ. ಅಲ್ಲಿ ನೋಡಿ ಡಾಗ್ ಬಂತು, ನೀವು ಬೇಗ ಕೇಕ್ ಎಸಿರಿ. ಅರೆ ಈ ಕೇಕ್ ಎಲ್ಲಿ ಹೋಗ್ತಾ ಇದೆ? ವಸೂಲಿಯಣ್ಣ ಫೋಕಸ್ ಮಾಡಿ, ಈ ಸಲ ಕೇಕು ನೇರವಾಗಿ ನಿಮ್ಮ ಬಾಯೊಳಗಡೆನೆ ಹೋಗುತ್ತೆ, ಗೊತ್ತಾಯ್ತಾ? ಅರೆ ವಾ, ಅನ್ಸುತ್ತೆ ನನ್ನ ಒಳಗಿಂದ ನಾಯಿ ಸದ್ದು ಬರ್ತಿದೆ. ಅರೆ ಇದು ನನ್ನ ಒಳಗಿನ ನಾಯಿ ಅಲ್ಲ, ಇದು ಆಕ್ಚುಲ್ ಆಗಿ ರಿಯಾಲಿಟಿಯಲ್ಲಿರೋ ನಾಯಿ. ಆದ್ರೆ ಇದು ನನ್ನ ಹತ್ರ ಯಾಕೆ ಬರ್ತಿದೆ? ಕಾಪಾಡು, ಕಾಪಾಡೆ, ಕಾಪಾಡೆ. ಥ್ಯಾಂಕ್ ಯು ಬಾಯ್ಸ್, ಥ್ಯಾಂಕ್ ಯು. ನಾಯಿಗಳಿಗೆ ಕೇಕ್ ತಿನ್ಸಿ ತುಂಬಾ ಮಜಾ ಬಂತು. ಅರೆ ವಾ, ಈಗ ನಾನು ಹೊರಡ್ತೀನಿ. ಮಾಧವ್, ವಸೂಲಿ ಬಾಯ್ ಕೇಕ್ ತಿಂದ್ರಾ? ವಸೂಲಿಯನ್ನ ಡಾಗಿ ಆಗಿ ಕೇಕ್ ತಿನ್ಬೇಕಾಗಿತ್ತು, ಆದ್ರೆ ಈಗ ನಾಯಿ ವಸೂಲಿ ಅಣ್ಣನೇ ಕೇಕ್ ಅನ್ಕೊಂಡು ತಿನ್ನೋದಕ್ಕೆ ಹೋಗಿರತ್ತೆ. ನೀನ್ ಇರ್ಲಿ ಬಿಡು ಮಾಧವ್, ನಿನ್ನಿಂದ ಈ ಕೆಲ್ಸ ಆಗಲ್ಲ. ಲಕ್ಕಿ ಹೇಳ್ತಿದ್ದಾನೆ, ವಸೂಲಿ ಅಣ್ಣನ ಆಸೆ ಈಡೇರಿಸಬೇಕು ಅಂತಂದ್ರೆ ನಾವೆಲ್ಲ ಒಟ್ಟಿಗೆ ಸೇರಿ ಕೆಲಸ ಮಾಡ್ಬೇಕಾಗತ್ತೆ ಅಂತ. ಸರ್, ಇವತ್ತು ಲಕ್ಕಿದು ಬರ್ತ್ಡೇ ಇದೆ. ಇವತ್ತಿನ ಬರ್ತ್ಡೇ ಪಾರ್ಟಿಯಲ್ಲಿ ನೀವು ನಿಮ್ ಕೈಯಿಂದ ಲಕ್ಕಿಗೆ ಕೇಕ್ ತಿನ್ನಿಸ್ಬೇಕು. ಎಂತ ಒಳ್ಳೆ ವಿಷಯ, ಇವತ್ತಂತೂ ಕೇಕ್ ಮೇಲೆ ಕೇಕ್ ತಿನ್ನೋ ಅವಕಾಶ ಸಿಗ್ತಾ ಇದೆ. ಅರೆ ವಾ, ನಾನ್ ಖಂಡಿತವಾಗ್ಲೂ ಬರ್ತೀನಿ. ಲಕ್ಕಿನ ಬರ್ತ್ಡೇ ಪಾರ್ಟಿ ಇದೆ. ಪಪಿ, ನಾನ್ ಲಕ್ಕಿನ ಗಿಫ್ಟ್ ಅಂತೂ ಕಾರಲ್ಲಿ ಬಿಟ್ಬಿಟ್ಟೆ. ನೀನ್ ಬೇಗನೆ ಹೋಗಿ ಗಿಫ್ಟ್ ತಗೊಂಡು ಆಡಿಟೋರಿಯಂಗೆ ಬಂದ್ಬಿಡು.
ಲಕ್ಕಿಗೆ ಗಿಫ್ಟ್ ಕೊಡೋ ಅವಶ್ಯಕತೆ ಏನಿತ್ತು? ಸರ್ ನೋಡಿದ್ರೆ ಮಕ್ಕಳನ್ನ ತಲೆ ಮೇಲೆ ಕೂರ್ಸ್ಕೊಂಡ್ಬಿಟ್ಟಿದ್ದಾರೆ. ಅರೆ ವಾ, ಬರ್ತ್ಡೇ ಬಾಯ್ ಎಲ್ಲಿದ್ದಾನೆ? ಬರ್ತ್ಡೇ ಬಾಯ್ ನ ಕರ್ದ್ಬಿಡಿ ಬೇಗ. ಸರ್ ಬರ್ಡೇ ಬಾಯ್ನ ಹಾಗೆ ಕರೆಯೋದಕ್ಕಾಗೋದಿಲ್ಲ. ನಾವೀಗ ಒಂದು ಗೇಮ್ ಆಡೋಣ. ನೀವು ಲಕ್ಕಿನ ಕಂಡು ಹಿಡಿಬೇಕು. ನಾವು ನಿಮ್ ಕಣ್ಗಳಿಗೆ ಬಟ್ಟೆ ಕಟ್ಬಿಡ್ತೀವಿ. ಆವಾಗ ನೀವು ಲಕ್ಕಿನ ಗುರ್ತಿಸ್ಬಿಟ್ಟು ಅವನಿಗೆ ನಿಮ್ ಕೈಯಿಂದಲೇ ಕೇಕ್ ಅನ್ನ ತಿನ್ನಿಸ್ಬೇಕು. ಅಷ್ಟೇ. ನೈಸ್ ಗೇಮ್. ಏನು ಅಷ್ಟೇನಾ? ನಾನು ಬರೀ ಕಣ್ ಮುಚ್ಕೊಂಡೆ ನನ್ನ ಫೇವ್ರೆಟ್ ಸ್ಟೂಡೆಂಟ್ಸ್ ಕಣ್ ಹಿಡಿತೀನಿ. ಇದಂತೂ ಗೋಪಾಲ್. ಇದು ಮಾಧವ್. ಆಮೇಲೆ ಇದು ಬರ್ತ್ಡೇ ಬಾಯ್ ಲಕ್ಕಿ. ವಾವ್, ಕರೆಕ್ಟ್ ಆಗಿ ಕಂಡು ಹಿಡಿದ್ರಿ ಸರ್. ಈಗ ನಾನು ಕೇಕ್ ತಗೊಂಡ್ ಬರ್ತೀನಿ. ನಿಮ್ಮ ಕೈಯಿಂದಾನೇ ಲಕ್ಕಿಗೆ ಕೇಕ್ ನ ತಿನ್ಸಿ. ಆಮೇಲೆ ನಾವು ನಿಮ್ಮ ಕಣ್ಣು ಕಟ್ಟಿರೋ ಬಟ್ಟೆನ ತೆಗಿತೇವೆ. ಅರೆ ಮಾಧವ್, ಈ ಪಾರ್ಟಿಗೆ ಬರೀ ಪಟ್ವಾದನ್ ಸರ್ಗೆ ಮಾತ್ರ ಕರೆದಿದ್ದು. ಆದ್ರೆ ಈ ಪಪ್ಪಿ ಯಾಕೆ ಬರ್ತಿದ್ದಾನೆ? ವಸೂಲಿ ಅಣ್ಣ ಬೇಗ ಓಡೋಗಿ. ಅನ್ಸುತ್ತೆ ನನ್ ಕೇಕ್ ತಿನ್ನೋ ಕನ್ಸು ಬರೀ ಕನ್ಸಾಗೆ ಇರುತ್ತೆ ಅಂತ. ಡ್ರೀಮ್ ನಾಟ್ ಫುಲ್ಫಿಲ್. ವಸೂಲಣ್ಣ, ನೀವು ಟೆನ್ಷನ್ ತಗೋಬೇಡಿ. ನಾವು ನಿಮ್ಗೆ ಕೇಕ್ ತಿನ್ನಿಸ್ತೀವಿ. ಇಟ್ಸ್ ಟೈಮ್ ಫಾರ್ ಕೇಕ್ ಅಟ್ಯಾಕ್. ನನ್ ಬೆಲೆ ಕೇಕ್ ಯಾರು ಎಸ್ತಿದ್ದು? ಪಪ್ಪಿ, ಗೋಪು ನಿನ್ ಮೇಲೆ ಕೇಕ್ ನ ಹಾಕಿದ್ದು. ಬೇಗ ನಾವು ಹೋಗಿ ಟೇಬಲ್ ಹತ್ರ ಬಚ್ಚಿಟ್ಕೊಳ್ಳೋಣ. ಮತ್ತೆ ಗೋಪುಗೆ ಕೇಕ್ ಹಾಕೋಣ. ಸರಿ, ಆದ್ರೆ ನೀನ್ ನನಗೆ ಯಾಕೆ ಸಹಾಯ ಮಾಡ್ತಾ ಇದೀಯಾ? ಗೋಪಾಲ್ ನನ್ನ ಶತ್ರು. ಮತ್ತೆ ನಿಮ್ಗೂ ಕೂಡ ಶತ್ರುವಿನ ಶತ್ರು ಸ್ನೇಹಿತ ತಾನೆ. ಸರಿಯಾಗಿ ಹೇಳ್ದೆ, ಸರಿಯಾಗಿ ಹೇಳ್ದೆ. ಇಲ್ಲಿ ಏನಾಗ್ತಿದೆ? ನಾನಿಲ್ಲಿ ಕೇಕ್ ತಿನ್ಸಕ್ ಬಂದಿದ್ದೀನಿ. ಆಮೇಲೆ ನೀವು ಕೇಕ್ ನನ್ಗೆ ತಿನ್ನಿಸ್ತಾ ಇದ್ದೀರಲ್ಲ. ಏನಾಗ್ತಿದೆ ಇಲ್ಲಿ? ಸರ್, ಅನ್ಸುತ್ತೆ ಇಲ್ಲಿ ಕೇಕ್ ಫೈಟ್ ಶುರು ಆಗಿದೆ ಅಂತ. ಯಾರಿಗಿಷ್ಟೊಂದು ಧೈರ್ಯ? ನಾನು ಇರ್ಬೇಕಾದ್ರೆ ಕೇಕ್ ಫೈಟ್ ಮಾಡೋದು ಖಂಡಿತವಾಗ್ಲೂ ಬಿಟ್ಬಿಡಿ ಸರ್. ನಾವು ವೈರಿಗಳಿಗೆ ಕೇಕ್ ನ ಉತ್ತರ ಕೇಕ್ ಇಂದ ಕೊಡೋಣ. ರೆಡಿ ಸರ್? ಪಪ್ಪಿ ಅಟ್ಯಾಕ್. ನನ್ ಮೇಲೆ ದಾಳಿನ ನಾನು ರಿವೆಂಜ್ ತಗೋತೀನಿ. ವಸೂಲಿ ಅಣ್ಣ, ಇದೇ ಅವಕಾಶ. ಪ್ರಿನ್ಸಿಪಲ್ ಸರ್ ಕೈಯಿಂದ ಕೇಕ್ ತಿನ್ಬಿಟ್ಟು ನನ್ ಬರ್ತ್ಡೇ ಹ್ಯಾಪಿ ಬರ್ತ್ಡೇ ಆಗೋಯ್ತು. ಬಿಡ್ಬೇಡ ಪಪ್ಪಿ, ಹೊಡಿ. ಗೋಪಾಲ್, ಮಾಧವ್, ನೀವಿಬ್ರು ಸೇರಿ ನಾನು ಇಷ್ಟು ವರ್ಷಗಳಿಂದ ಇದ್ದಿದ್ದ ಆಸೆಯನ್ನ ಪೂರ್ತಿಗೊಳಿಸ್ಬಿಟ್ರಿ. ಥ್ಯಾಂಕ್ ಯು. ನಿಮ್ಮಿಬ್ರಿಗೆ ಎಷ್ಟು ಧನ್ಯವಾದಗಳು ಹೇಳಿದ್ರು ಸಾಕು. ಬರ್ಡೇ ವಿಶ್ ನಾನು ಪೂರ್ತಿ ಮಾಡಿದೆ. ನಾನು ಇರ್ಲಿ ಬಿಡು. ವಸೂಲಿ ಬಾಯ್ನ ವಿಶ್ ನನ್ನಿಂದ ಪೂರ್ತಿಗೊಂಡಿದ್ದು. ನನ್ನಿಂದ. Watch India's largest kids library only on Jio Hotstar. Download the app now.